ಕೆಂಗೇರಿಯಲ್ಲಿ ಕೌಸಲ್ಯ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ನಾಗದೇವನಹಳ್ಳಿಯಲ್ಲಿರುವಂತಹ ಚಿತ್ರಕಲಾ ಶಾಲೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಧಗಧಗನೆ ಉರಿತಾ ಇರುವಂತಹ ಶಾಲೆ ಟಾಪ್ ಫ್ಲೋರ್. ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕೆಂಗೇರಿಯಲ್ಲಿ ಕೌಸಲ್ಯ ಶಾಲೆಯಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ. ನಾಗದೇವನಹಳ್ಳಿಯಲ್ಲಿರುವಂತಹ ಚಿತ್ರಕಲಾ ಶಾಲೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಧಗಧಗನೆ ಉರಿತಾ ಇರುವಂತಹ ಶಾಲೆಯ ಟಾಪ್ ಫ್ಲೋರ್. ಘಟನಾ ಸ್ಥಳಕ್ಕೆ ಆಗಮಿಸಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ. ಸದ್ಯ ಬೆಂಕಿ ನಂದಿಸ್ತಾ ಇರುವಂತಹ ಅಗ್ನಿಶಾಮಕ ಸಿಬ್ಬಂದಿ. ಶಾಲೆ ರಜೆ ಇದ್ದಿದ್ದರಿಂದ ತಪ್ಪಿದೆ ದೊಡ್ಡ ಅನಾಹುತ. ಕೆಂಗೇರಿಯಲ್ಲಿರುವಂತಹ ಕೌಸಲ್ಯ ಶಾಲೆಯಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ. ನಾಗದೇವನಹಳ್ಳಿಯಲ್ಲಿರುವಂತಹ ಚಿತ್ರಕಲಾ ಶಾಲೆಯಲ್ಲಿ ಟಾಪ್ ಫ್ಲೋರ್, ಶಾಲೆಯ ಟಾಪ್ ಫ್ಲೋರ್ ಧಗಧಗನೆ ಹೊತ್ತಿ ಉರಿದಿದೆ. ಅಗ್ನಿ ಅವಘಡ ಸಂಭವಿಸಿರುವಂಥದ್ದು ನಾಗದೇವನಹಳ್ಳಿಯಲ್ಲಿರುವಂತಹ ಚಿತ್ರಕಲಾ ಸ್ಕೂಲ್. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿದ್ದಾರೆ. ಸದ್ಯ ಬೆಂಕಿ ನಂದಿಸ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಶಾಲೆಗೆ ರಜೆ ಇರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ. ಅನಾಹುತ ತಪ್ಪಿದೆ, ದೊಡ್ಡ ಅನಾಹುತ. ಕೆಂಗೇರಿಯ ಕೌಸಲ್ಯ ಅನ್ನುವಂತಹ ಶಾಲೆ, ಅಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ. ಸೊ ನೋಡ್ತಾ ಇರ್ಬೋದು ದಟ್ಟವಾದಂತಹ ಹೊಗೆ ಯಾವ ರೀತಿಯಾಗಿ ಆಕ್ರಮಿಸಿದೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಅಂತ ಹೇಳ್ಬಿಟ್ಟು. ಅದೃಷ್ಟವಶಾತ್ ಶಾಲೆ ರಜೆ ಇದೆ, ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ. ಅಗ್ನಿ ಅವಘಡ ಅನ್ನುವಂಥದ್ದು ಓಕೆ, ಈ ಅಪಾರ್ಟ್ಮೆಂಟ್ಸ್ಗಳಲ್ಲಾಗಿರ್ಬೋದು ಅಥವಾ ಅಂಗಡಿಗಳಲ್ಲಾಗಿರ್ಬೋದು, ಎಲೆಕ್ಟ್ರಾನಿಕ್ ಶಾಪ್ಸ್ಗಳಲ್ಲಾಗಿರ್ಬೋದು, ಇಲ್ಲಿ ಈ ಥರದ ಜಾಗಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಬಟ್ ಇಲ್ಲಿ ಶಾಲೆಯಲ್ಲಿ ಯಾಕೆ ಕಂಡು ಬಂತು, ಏನು ಮೇನ್ ರೀಸನ್ನು? ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿ ಆಸ್ಪಾಸ್ ಕಂಪ್ಲೀಟ್ ಆಗಿ ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡಿದೆ. ಇನ್ ಕೇಸ್ ಮಕ್ಕಳೇನಾದರೂ ಇದ್ದರೆ ಏನು ಕತೆ ಅಂತ ಹೇಳ್ಬಿಟ್ಟು ನಿಜಕ್ಕೂ ಭಯ ಆಗತ್ತೆ. ಸೊ ಯಾಕಾಗಾಯಿತು, ಏನು ರೀಸನ್ನು ಅನ್ನುವಂಥದ್ದನ್ನು ತನಿಖೆ ಮಾಡಿ ಪತ್ತೆ ಹಚ್ಚಲೇಬೇಕು. ಇಲ್ಲ ಅಂತ ಅಂದರೆ ಈ ರೀತಿಯಾದಂಥ ಘಟನೆಗಳನ್ನ ಮರುಕಳಿಸಿದ್ರೆ, ಶಾಲೆ ರಜೆ ಇತ್ತು ಓಕೆ ಬಚಾವ್, ಇನ್ ಕೇಸ್ ಶಾಲೆ ಏನಾದರೂ ಇದ್ದಿದ್ದರೆ ಎಷ್ಟು ದೊಡ್ಡ ಅನಾಹುತ ಆಗ್ತಾ ಇತ್ತು. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಸೊ ಈ ಒಂದು ಘಟನೆಗೆ ಪರ್ಟಿಕ್ಯುಲರ್ ರೀಸನ್ ಏನು, ಯಾಕೆ ಹೀಗಾಯಿತು, ಪತ್ತೆ ಹಚ್ಚಬೇಕಾದಂತಹ ಕೆಲಸ ಒಂದು ಬಾಕಿ ಇದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ, ಯಾವುದೇ ಅನಾಹುತ ನಡೆದಿಲ್ಲ. ಕಂಪ್ಲೀಟ್ ಆಗಿ ಶಾಲೆ ಟಾಪ್ ಫ್ಲೋರ್ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಅಲ್ಲೇ ಇದ್ದಂತಹ ಸ್ಥಳೀಯರು, ಪ್ರತ್ಯಕ್ಷದರ್ಶಿಗಳು ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು ಅವರೇ, ಏನಾಯಿತು ಅಂತ ಹೇಳ್ಬಿಟ್ಟು ನಿಜಕ್ಕೂ ಭಯ ಆಗುತ್ತೆ ಈ ರೀತಿಯಾದಂಥ ಘಟನೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ. ಕಂಪ್ಲೀಟ್ ಆಗಿ ಟಾಪ್ ಫ್ಲೋರಲ್ಲಿ ಬೆಂಕಿ ಆವರಿಸ್ಕೊಂಡಿದೆ. ಅದೃಷ್ಟವಶಾತ್ ಶಾಲೆ ಇಲ್ಲ, ರಜೆ ಇದೆ. ಏನಾಯ್ತು ಅಂತ ಹೇಳ್ಬಿಟ್ಟು ಪ್ರತ್ಯಕ್ಷದರ್ಶಿಗಳು ತಾವು. ಹೌದು ಮೇಡಮ್, ಏನಾಯ್ತು ಅಂದ್ರೆ ಬೆಳಿಗ್ಗೆ 9:15 ಸರಿ ಸುಮಾರು ನಾವು ಕೆಲಸಕ್ಕೆ ದಾರಿಯಲ್ಲಿ ಸಾಗುತ್ತಿದ್ದಾಗ ಆಕಸ್ಮಿಕವಾಗಿ ಬಹುತ್ಕಾರದ ಹೊಗೆ ಕಾಣ್ತು ನಮ್ ಕಣ್ಣಿಗೆ. ನಾವು ಪಕ್ಕದಲ್ಲಿದ್ದ ಗಾಡಿ ಸೈಡ್ ಹಾಕಿ ನಾವು ಹತ್ತದಲ್ಲಿ ಹೋಗಿ ನೋಡಿದಾಗ ಅದು ಚಿತ್ರಕೂಟ ವಿದ್ಯಾಶಾಲೆ, ನಾಗದೇವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇರೋದು. ಹಾಗಾಗಿ ಇವತ್ತು ಸಣ್ಣ ಮಕ್ಕಳಿಗೆ ಅಲ್ಲಿ ಶಾಲೆಯಲ್ಲಿ ಯಾವುದೂ ಇಲ್ಲ. ಶಾಲೆಯಲ್ಲಿ ಇದ್ದೆಲ್ಲ 8th, 9th, 10th ಮಕ್ಳಿದ್ರು. ಹಾಗಾಗಿ ಸ್ವಲ್ಪ ಅವ್ರ ಕೆಳಗಡೆ ಓಡ್ ಬಂದಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಯಾವುದೇ ತರ ಹಾನಿ ಆಗಿಲ್ಲ. ಶಾಲೆಯ ಇದು ಏನಂತೀವಿ ಅದಕ್ಕೆ, ಅಕ್ವೇರಿಯಂ ಅಂತೀವಿ ಅದಕ್ಕೆ, ಅದು ಶಾರ್ಟ್ ಸರ್ಕ್ಯೂಟ್ ಇಂದ ಅದು ಪೂರ್ಣ ಪ್ರಮಾಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಯಾವುದೇ ಮಕ್ಕಳಿಗೆ ಹಾನಿ ಆಗಿಲ್ಲ. ಅದಕ್ಕೆ ಸರಿಯಾದ ಸಮಯಕ್ಕೆ ಅಗ್ನಿಶಾಮಕ ದಳದವರು ಬಂದು ಎಲ್ಲ ನಿಯಂತ್ರಣ ಕೈಗೊಂಡಿದ್ದಾರೆ. ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆ ಅಂತ ಹೇಳ್ತಿದ್ದೀರಾ ಮುನಿರಾಜು ಅವರೇ? ಹೌದು ಮೇಡಮ್, 100% ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿರೋದು. ಓಕೆ, ಅಂದ್ರೆ 9th to 10th ಸ್ಟ್ಯಾಂಡರ್ಡ್ ಮಕ್ಕಳು ಇದ್ರು ಶಾಲೆ ಒಳಗಡೆ? ಹೌದು ಮೇಡಮ್. ಓಕೆ, ಹೇಗೆ ಮುನ್ಸೂಚನೆ ಹೇಗೆ ಗೊತ್ತಾಯ್ತು ಅಂತ? ಬಿಕಾಸ್ ಅಷ್ಟು ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿದೆ, ಮತ್ತೆ ಅಷ್ಟು ದಟ್ಟವಾದಂತಹ ಹೊಗೆ, ಕಂಪ್ಲೀಟ್ ಆಗಿ ಟಾಪ್ ಫ್ಲೋರ್ ಅಲ್ಲಿ ಬೆಂಕಿ ಹತ್ಕೊಂಡಿರೋದು. ಹೌದು ಮೇಡಮ್. ಕ್ಲಾಸ್ ರೂಮ್ಸ್ ಅಲ್ಲಿ ಇದ್ದಂತಹ ಮಕ್ಕಳಿಗೆ ಏನು ಸಮಸ್ಯೆ ಆಗ್ಲಿಲ್ವಾ?
ಸರ್ ಅವರು ಸ್ವಲ್ಪ ಬುದ್ಧಿ ಇರೋ ಕಾರಣದಿಂದ ಅವರು ಎಚ್ಚೆತ್ಕೊಂಡು ಎಲ್ಲ ಕೆಳಗಡೆ ವಾಪಸ್ ಮೆಟ್ಲಿಕ್ ಮುಖಾಂತರ ಕೆಳಗಡೆ ಬಂದ್ಬಿಟ್ಟಿದ್ದಾರೆ ಮೇಡಮ್, ಎಕ್ಸಿಟ್ ಆಗ್ತಿದ್ದಾರೆ. ಇನ್ ಕೇಸ್ ಏನಾದ್ರೂ ಚಿಕ್ಕ ಪುಟ್ಟ ಮಕ್ಕಳಾಗಿದ್ದಿದ್ರೆ LKG UKG ನರ್ಸರಿ ಆಗಿದ್ರೆ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇತ್ತು, ದೊಡ್ಡ ಅನಾಹುತನೇ ಸಂಭವಿಸ್ತಿತ್ತು ಅಲ್ವಾ? ತುಂಬಾ ತೊಂದರೆ ಆಗ್ತಿತ್ತು, ಎಷ್ಟು ಮಕ್ಳಿಗೆ ಹಾನಿ ಆಗ್ತಿತ್ತು, ಏನಾಗ್ತಿತ್ತು. ಅಟ್ಲೀಸ್ಟ್ ಪರ ದೇವ್ರು ಏನೋ ಇವತ್ತು ಎಲ್ಲಾ ಶಾಲಾ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೆ ಒಂದು ಒಳ್ಳೆ ತೋರಿಸ್ತೀನಿ. ಅಲ್ಲಿ ಇದ್ದಂತ ಶಿಕ್ಷಕರು ಏನ್ ಹೇಳ್ತಾರೆ? ಅಲ್ಲಿ ಮೇನ್ ಹೆಡ್ ಮಾಸ್ಟರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ನವ್ರು ಆಗಿರ್ಬೋದು, ಏನ್ ಹೇಳ್ತಾರೆ ಅವರು? ಎಲ್ಲ ಗಾಬರಿಗೆ ಇದಾಗ್ಬಿಟ್ಟಿದ್ದಾರೆ ಮೇಡಮ್, ಯಾರು ಕೈಗೆ ಸಿಗ್ತಾ ಇಲ್ಲ. ಅವ್ರ ಟೆನ್ಷನ್ ಅವ್ರಿಗಾಗಿದೆ. ಅಟ್ಲೀಸ್ಟ್ ಮಕ್ಳನ್ನ ಕಾಪಾಡೋದು ಅಥವಾ ಅವ್ರ ಪೇಪರ್ ಸೈಡ್ ಆಗೋದು ಆ ಒಂದು ಇದರಲ್ಲಿ ಅವರು ಎಲ್ಲ ಇದಾಗ್ಬಿಟ್ಟಿದ್ದಾರೆ. ಓಕೆ, ಈ ಪ್ರಾಕ್ಟಿಕಲ್ಸ್ ನಡೆಯುತ್ತಲ್ಲ ಲ್ಯಾಬೋರೇಟರಿ, ಅಲ್ಲಿಂದ ಏನಾದ್ರೂ ಸಮಸ್ಯೆಗಳಾಯ್ತಾ ಅಂತ ಹೇಳ್ಬಿಟ್ಟು? ಈ ಕೆಮಿಕಲ್ಸ್ ಇರುತ್ತೆ, ಕೆಮಿಸ್ಟ್ರಿ. ಹೌದೌದು, ಲ್ಯಾಬ್ರೇಟರಿ ಮೇನ್ ಆಗಿ ಲ್ಯಾಬೋರೇಟರಿ ಇಂದಾನೆ ಆಗಿರೋದಾ? ಹೌದೌದು ಮೇಡಮ್. ಓಕೆ, ನಿಜಕ್ಕೂ ತುಂಬಾನೇ ಹುಷಾರಾಗಿರ್ಬೇಕು. ಬಿಕಾಸ್ ಆ ಕೆಮಿಕಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಹುಷಾರಾಗಿ ಜೋಪಾನ ಮಾಡ್ಕೊಂಡು ನೋಡ್ಕೋಬೇಕು. ಮತ್ತೆ ಲಾಕ್ ಮಾಡೋದಾಗಿರ್ಬೋದು, ಎಲ್ಲೇ ಒಂದು ಡ್ರಾಪ್ ಚೆಲ್ಲಿದ್ರು ಕೂಡ ಈ ತರ ಆದಂತಹ ಎಫೆಕ್ಟ್ ಆಗುತ್ತೆ. ಅಥವಾ ಶಾರ್ಟ್ ಸರ್ಕ್ಯೂಟ್ ಅಥವಾ ಲ್ಯಾಬೋರೇಟರಿಯಿಂದ ಸಮಸ್ಯೆ ಆಗಿದೆ? ಮೊದಲಿಗೆ ನೀವು ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದ್ರಿ ಮುನಿರಾಜು ಅವರೇ. ಶಾರ್ಟ್ ಸರ್ಕ್ಯೂಟ್ ಅಂತ ನನಗೂ ಅಲ್ಲಿ ಕೇಳ್ಪಟ್ಟಿದ್ದ ಮಾಹಿತಿ ಮೇಡಮ್. ಓಕೆ, ಏನಾದ್ರೂ ನಡೀತಾ ಇತ್ತಾ? ಪ್ರಾಕ್ಟಿಕಲ್ಸ್ ಏನಾದ್ರೂ ನಡೀತಾ ಇತ್ತಾ ಆ ಸಮಯದಲ್ಲಿ? ಬಿಕಾಸ್ 9th 10th ಸ್ಟ್ಯಾಂಡರ್ಡ್ ಮಕ್ಕಳಿದ್ರು ಅಂತ ಹೇಳ್ತಿದ್ದೀರಾ. ಹೌದೌದು ಮೇಡಮ್. ಅಲ್ಲಿನ ಶಿಕ್ಷಕರು ಯಾರು ಕೈಗೆ ಸಿಗ್ತಾ ಇಲ್ವಾ? ಎಲ್ಲ ಗಾಬರಿಗೆ ಇದಾಗ್ಬಿಟ್ಟಿರ್ತಾರೆ ಮೇಡಮ್. ಜಾಸ್ತಿ ಹೊಗೆ, ಜಾಸ್ತಿ ಬೆಂಕಿ. ಯಾರು ಓಕೆ, ಎಷ್ಟು ಜನ ಇದ್ರು ಮುನಿರಾಜ್ ಅವರೇ ಓವರ್ ಆಲ್ ಆಗಿ? ಅಂದ್ರೆ 9th 10th ಸ್ಟ್ಯಾಂಡರ್ಡ್ಸ್ ಮಕ್ಕಳು ಮತ್ತೆ 7th 9th 8th 10th ಮೇಡಮ್. ಓಕೆ, ಡನ್. ಥ್ಯಾಂಕ್ ಯು ಮುನಿರಾಜ್ ಅವರೇ ತಮ್ಮೆಲ್ಲ ಅಪ್ಡೇಟ್ಸ್.